ಕಳೆದ 24 ವರ್ಷಗಳಲ್ಲಿ ತೇಜಸ್ ಪತನವಾಗಿರೋದು ಇದು ಎರಡನೇದು ಮಾತ್ರ. 24 ವರ್ಷಗಳು ಒಂದು ವಿಮಾನ ಅಂತ ತಯಾರು ಮಾಡಿದ್ರೆ ಅದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಕೆಲವೊಮ್ಮೆ ಪೈಲಟ್ ಮಿಸ್ಟೇಕ್ ಆಗಬಹುದು, ಕೆಲವೊಮ್ಮೆ ಟೆಕ್ನಿಕಲ್ ಎರರ್ಸ್ ಆಗಬಹುದು, ಗೊತ್ತಿಲ್ಲ ನಮಗೆ. ಪೈಲಟ್ ಮಿಸ್ಟೇಕು ಇರಬಹುದು. ಪೈಲಟ್ ಕೇಳೋಣ ಅಂತ ಹೇಳಿದ್ರೆ ಪೈಲಟ್ ಬದುಕಿಲ್ಲ ಈಗ. ಅನೇಕ ಬಾರಿ ಹಾಗೇ ಆಗುತ್ತೆ. ಏನೇ ಪ್ರಾಬ್ಲಮ್ ಇರಲಿ ರೀ, ಪೈಲಟ್ ಮೇಲೆ ಹಾಕಿ ಕೈ ತೊಳ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು. ಏರ್ ಇಂಡಿಯಾ ವಿಚಾರದಲ್ಲೂ ಹಾಗೇ ಪೈಲಟ್ ಮೇಲೆ ಹಾಕಿದಾಗ ಫ್ಯಾಮಿಲಿಯವರು ಯೋಚನೆ ಮಾಡಿ, ಒಂದು ಕ್ಷಣ ನಾವು ಆ ಪೈಲಟ್ ಫ್ಯಾಮಿಲಿಯವ್ರಾಗೋಣ. ಏನೂ ಜ್ಞಾನ ಇಲ್ಲದೆ ಆತ ಇಷ್ಟು ಹಾರಾಡಿಸ್ಬಿಟ್ಟಿದ್ನ ತೇಜಸ್ನ. ಎಷ್ಟೋ ಗಂಟೆಗಳ ಅನುಭವ ಇರಲ್ವಾ, ಕಲಿತಿರಲ್ವಾ, ತರಬೇತಿ ಪಡ್ಕೊಂಡಿರಲ್ವಾ. 24 ವರ್ಷಗಳಲ್ಲಿ ತೇಜಸ್ ಪತನವಾಗಿರೋದು ಬರೀ ಎರಡನೇದು. ರಾಜಸ್ಥಾನದಲ್ಲಿ ತೇಜಸ್ ಜೆಟ್ ಪತನ ಆಗಿತ್ತು ಲಾಸ್ಟ್ ಇಯರು. ತೇಜಸ್ ಪತನ ಒಂದು ಹಿನ್ನಡೆನ ಅಂತ ಕೇಳಿಬಿಟ್ರೆ ದುಬೈ ಅಂತ ಏರ್ ಶೋನಲ್ಲಿ ಹಿನ್ನಡೆ ಅಂತ ಹೇಳ್ತಾರೆ. ಆಯಿತು, ತೇಜಸ್ಸಿಗೆ ಮಾತ್ರ ಅದು ಸೀಮಿತವಾಗಿರಲಿ, ಈ ಒಂದು ಘಟನೆಗೆ ಮಾತ್ರ ಸೀಮಿತವಾಗಿರಲಿ. ಭಾರತಕ್ಕೋ HALಗೋ ಇದನ್ನು ತಂದು ಖಾಸಗಿಯವ್ರು ಕೊಟ್ಬಿಡೋಣ ಅನ್ನೋದಕ್ಕೋ ಈ ಲಾಬಿ ಆಗಬಾರದು. ಹಿನ್ನಡೆ ಆಗಿರಬಹುದು, ಜಗತ್ತಿನ ರಾಷ್ಟ್ರಗಳ ಗಮನ ಸೆಳೆಯುತ್ತೆ ದುಬೈನ ಏರ್ ಶೋ. ಅಂತಾರಾಷ್ಟ್ರೀಯ ವಿಮಾನಗಳ ಪ್ರದರ್ಶನ ಆಗಿತ್ತಿದ್ದು ವಿಶ್ವದ ಪ್ರಮುಖ ಬಾಹ್ಯಾಕಾಶ ಕಂಪನಿಗಳು, ವಿಮಾನಯಾನ ಸಂಸ್ಥೆಗಳು, ವಾಯುಪಡೆಗಳು ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಕೂಡ ಪಾಲ್ಗೊಂಡಿದ್ವು. F-16 ಬಿದ್ದೋಗಿದೆ ರೀ ಅಮೆರಿಕಾದು. ಬಿಟ್ಬಿಟ್ರಾ? ಹಾಗಾದರೆ ಬೇರೆ ದೇಶಗಳು ಕೊಂಡ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನು ಇಲ್ವಲ್ಲ. ಹಾಗಾಗಿ ಒಂದು ಸಣ್ಣ ದುರ್ಘಟನೆ ಇದು ಅಂತ ಕನ್ಸಿಡರ್ ಮಾಡಬೇಕು. ಆ ಪೈಲಟ್ನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಮನೆಯವರಿಗೆ ಅದನ್ನು ತಡ್ಕೊಳ್ಳುವಂಥ ದುಃಖ ಭಗವಂತ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ.